ಚೋರರಿಗೊಂದು ಕಾಲ, ಶೂರರಿಗೊಂದು ಕಾಲ. ಬೆಂಗಳೂರಿನ ಕೆಂಗೇರಿಯಿಂದ ಉತ್ತರಹಳ್ಳಿಗೆ ಹೋಗುವಂತ ರಸ್ತೆಯಲ್ಲಿರುವ ಅಭಿಮಾನ್ ಸ್ಟುಡಿಯೋ ಈಗ ಸರ್ಕಾರದ ಸ್ವತ್ತಾಗಿದೆ. ಎಸ್, ರಾಜ್ಯ ಸರ್ಕಾರವು ಅಭಿಮಾನ್ ಸ್ಟುಡಿಯೋ ನಿರ್ಮಾಣಕ್ಕಾಗಿ ನಟ ಬಾಲಕೃಷ್ಣ ಅವರ ಕುಟುಂಬಕ್ಕೆ ನೀಡಿದಂತಹ ಎಲ್ಲಾ 20 ಎಕರೆ ಜಾಗವನ್ನ ಈಗ ಅಧಿಕೃತವಾಗಿ ಮುಟ್ಟುಗೋಲನ್ನ ಹಾಕಿಕೊಂಡಿದೆ. ಬಾಲಕೃಷ್ಣ ಅವರ ಮೊಮ್ಮಗ ಕಾರ್ತಿಕ್ಗೆ ಈಗ ಅಭಿಮಾನ್ ಸ್ಟುಡಿಯೋ ಜಾಗದ ಮೇಲೆ ಯಾವುದೇ ಹಕ್ಕು ಅಥವಾ ಅಧಿಕಾರ ಇರೋದಿಲ್ಲ ಅಂತ ಸರ್ಕಾರವೇ ಖುದ್ದು ಹೇಳಿದೆ. ಹಾಗಾದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ಕೆಡವಿದವರ ಪ್ಲಾನ್ ಉಲ್ಟಾ ಮಾಡಿ ಸರ್ಕಾರ ಶಾಕ್ ಕೊಡ್ತಾ, ಹಾಗಾದ್ರೆ ಈ ಅಧೀನಪಡಿಸಿಕೊಂಡಂತಹ ಜಮೀನಿನಲ್ಲೇ ಮತ್ತೆ ವಿಷ್ಣು ಸಮಾಧಿ ಸ್ಥಾಪನೆಯಾಗುತ್ತಾ? ಸರ್ಕಾರ ಹೊರಡಿಸಿರೋ ಆದೇಶ ಪತ್ರದಲ್ಲಿ ಏನಿದೆ ಅನ್ನೋದನ್ನ ನೋಡೋಣ. ತಪ್ಪದೇ ಪೂರ್ತಿ ವಿಡಿಯೋ ನೋಡಿ. ಇದೇ ಅಭಿಮಾನ್ ಸ್ಟುಡಿಯೋ ಜಾಗದಲ್ಲಿ ನಟ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಅಂತ್ಯ ಸಂಸ್ಕಾರ ಮಾಡಲಾಗಿದೆ. ಈ ಒಂದು ಜಾಗದಲ್ಲಿ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಿಸಲು ಜಾಗ ನೀಡಲು ನಟ ಬಾಲಕೃಷ್ಣ ಅವರ ಕುಟುಂಬ ನಿರಾಕರಿಸಿತ್ತು. ಇತ್ತೀಚೆಗೆ ವಿಷ್ಣುವರ್ಧನ್ ಸಮಾಧಿ ಸ್ಥಳದಲ್ಲಿದ್ದಂತಹ ಸಣ್ಣ ಗೋಪುರವನ್ನ ಬಾಲಕೃಷ್ಣ ಮೊಮ್ಮಗ ಕಾರ್ತಿಕ್ ಹೈಕೋರ್ಟ್ ಆದೇಶದಂತೆ ನೆಲಸಮ ಮಾಡಿರೋದಾಗಿ ಹೇಳಿದ್ರು. ಇದು ಸಾಹಸ ಸಿಂಹ ವಿಷ್ಣುವರ್ಧನ್ ಅಭಿಮಾನಿಗಳ ಆಕ್ರೋಶಕ್ಕೆ ಸಹ ಕಾರಣವಾಗಿತ್ತು. ಆದರೆ ಈಗ ಅಭಿಮಾನ್ ಸ್ಟುಡಿಯೋ ಜಾಗವನ್ನ ಅರಣ್ಯ ಭೂಮಿ ಅಂತ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಅಧಿಕೃತ ಆದೇಶವನ್ನ ಹೊರಡಿಸಿದ್ದಾರೆ. ಎಲ್ಲ 20 ಎಕರೆ ಜಾಗವನ್ನ ಅರಣ್ಯ ಭೂಮಿ ಅಂತ ಹೇಳಿ ರಾಜ್ಯ ಸರ್ಕಾರ ತನ್ನ ವಶಕ್ಕೆ ಪಡೆದುಕೊಂಡಿದೆ. ನಟ ಬಾಲಕೃಷ್ಣ ಅವರು ರಾಜ್ಯ ಸರ್ಕಾರದಿಂದ 20 ಎಕರೆ ಭೂಮಿಯನ್ನ 20 ವರ್ಷಗಳಿಗೆ ಲೀಸ್ ಅನ್ನ ಪಡೆದಿದ್ರಂತೆ. ನಂತರ ಅದನ್ನ ಕಂದಾಯ ಇಲಾಖೆಯು ಸ್ಟುಡಿಯೋ ನಿರ್ಮಾಣಕ್ಕಾಗಿ ಬಾಲಕೃಷ್ಣ ಅವರಿಗೆ ನೀಡಿತ್ತಂತೆ. ಆದ್ರೆ ನಿಗದಿತ ಕಾಲಮಿತಿಯಲ್ಲಿ ಆ ಜಾಗದಲ್ಲಿ ಸ್ಟುಡಿಯೋವನ್ನ ನಿರ್ಮಾಣ ಮಾಡಿಲ್ಲ. ಹೀಗಾಗಿ ನಿಯಮ ಉಲ್ಲಂಘನೆಯ ಷರತ್ತಿನ ಉಲ್ಲಂಘನೆಯ ಕಾರಣದಿಂದ ಎಲ್ಲಾ 20 ಎಕರೆ ಜಾಗವನ್ನ ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರ ತನ್ನ ವಶಕ್ಕೆ ಪಡೆದುಕೊಂಡಿದೆ. ಬಾಲಕೃಷ್ಣ ಅವರಿಗೆ ನೀಡಿದಂತಹ 20 ಎಕರೆ ಪೈಕಿ 10 ಎಕರೆ ಜಾಗವನ್ನ ಅವರ ಮೊಮ್ಮಗ ಕಾರ್ತಿಕ್ ಅವರು ರಾಘವೇಂದ್ರ ಅನ್ನುವವರಿಗೆ ಮಾರಾಟ ಮಾಡಿದ್ರು. ಪ್ರತಿ ಎಕರೆ ಭೂಮಿಯನ್ನ 1,37,00,000 ರೂಪಾಯಿಗೆ ಮಾರಾಟವನ್ನ ಮಾಡಿದ್ರು. ಮೀಸಲು ಅರಣ್ಯ ಪ್ರದೇಶವನ್ನ ಅನಧಿಕೃತವಾಗಿ ಮಾರಾಟವನ್ನ ಮಾಡಿದ್ದಾರೆ. ಈಗ ರಾಜ್ಯ ಸರ್ಕಾರ ಮಾರಾಟ ಮಾಡಿದ್ದ ಜಾಗದ ಜೊತೆಗೆ ಉಳಿದ ಜಾಗವನ್ನ ಮುಟ್ಟುಗೋಲು ಹಾಕಿಕೊಂಡಿದೆ. ಎಲ್ಲಾ 20 ಎಕರೆ ಜಾಗವನ್ನ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ತನ್ನ ವಶಕ್ಕೆ ಪಡೆದುಕೊಂಡಿದೆ. ಇದೇ ಅಭಿಮಾನ್ ಸ್ಟುಡಿಯೋ ಜಾಗದಲ್ಲಿ ನಟ ವಿಷ್ಣುವರ್ಧನ್ ಅವರನ್ನ ಅಂತ್ಯ ಸಂಸ್ಕಾರ ಮಾಡಲಾಗಿತ್ತು. ಬಳಿಕ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣ ಮಾಡಲು ಜಾಗ ನೀಡಲು ನಟ ಬಾಲಕೃಷ್ಣ ಕುಟುಂಬ ನಿರಾಕರಣೆಯನ್ನ ಮಾಡಿತ್ತು. ಆದರೆ ಅಸಲಿಗೆ ನಿಯಮಬದ್ಧವಾಗಿ ಕಾನೂನುಬದ್ಧವಾಗಿ ಭೂಮಿಯನ್ನ ಸರ್ಕಾರದಿಂದ ಪಡೆದಿರಲೇ ಇಲ್ಲ. ಸರ್ಕಾರ ಲೀಸ್ಗೆ ನೀಡಿದಂತಹ ಷರತ್ತುಗಳನ್ನ ನಟ ಬಾಲಕೃಷ್ಣ ಕುಟುಂಬ ಪಾಲಿಸ್ತಾ ಇರಲಿಲ್ಲ. ನಟ ಬಾಲಕೃಷ್ಣ ಮೊಮ್ಮಗ ಕಾರ್ತಿಕ್ಗೆ ಜಮೀನು ಮಾರಾಟದ ಹಕ್ಕೇ ಇರಲಿಲ್ಲ. ಆದ್ರೂ ಸಹ ಮಾರಾಟವನ್ನ ಮಾಡಿದ್ದಾರೆ. ಈಗ ಕಾರ್ತಿಕ್ ರಿಂದ ಜಮೀನು ಖರೀದಿಸಿದವರು ಎಂಗೂ ತಿಂದ ಮಂಗನಂತೆ ಆಗುವ ಸ್ಥಿತಿಯಲ್ಲಿದ್ದಾರೆ. ರಾಜ್ಯ ಸರ್ಕಾರದ ಈ ನಿರ್ಧಾರ ಹಾಗೂ ಕ್ರಮವನ್ನ ಪ್ರಶ್ನಿಸಿ ನಟ ಬಾಲಕೃಷ್ಣ ಮೊಮ್ಮಗ ಕಾರ್ತಿಕ್ ಕೋರ್ಟ್ ಮೆಟ್ಲೇರಬಹುದು. ಆದ್ರೆ ರಾಜ್ಯ ಸರ್ಕಾರ ಕೋರ್ಟ್ ನಲ್ಲಿ ತನ್ನ ತೀರ್ಮಾನವನ್ನ ಸಮರ್ಥಿಸಿಕೊಳ್ಳಲಿದೆ. ಹೈಕೋರ್ಟ್ಗೆ ರಾಜ್ಯ ಸರ್ಕಾರವು ಬಾಲಕೃಷ್ಣ ಕುಟುಂಬವು ನಿಯಮ ಹಾಗೂ ಷರತ್ತುಗಳನ್ನ ಉಲ್ಲಂಘಿಸಿ ಜಾಗವನ್ನ ಮಾರಾಟ ಮಾಡಿದೆ. ಜೊತೆಗೆ ಷರತ್ತು ಹಾಗೂ ನಿಯಮದಂತೆ ಈ ಜಾಗದಲ್ಲಿ ಸ್ಟುಡಿಯೋ ನಿರ್ಮಾಣ ಮಾಡಿಲ್ಲ. ಲೀಸ್ಗೆ ಪಡೆದಂತ 20 ವರ್ಷದ ಅವಧಿಯೂ ಸಹ ಮುಗಿದಿದೆ. ಬಳಿಕ ಸ್ಟುಡಿಯೋ ನಿರ್ಮಾಣ ಮಾಡಿಲ್ಲ. ವಿವಾದಿತ ಜಾಗವು ಅರಣ್ಯ ಭೂಮಿ ಅಂತ ಮನವರಿಕೆ ಮಾಡಿಕೊಡಬಹುದು. ಹೀಗಾಗಿ ಕಾನೂನು ಹೋರಾಟದಲ್ಲಿ ನಟ ಬಾಲಕೃಷ್ಣ ಮೊಮ್ಮಕ್ಕಳು ಮಕ್ಕಳಿಗೆ ಹಿನ್ನಡೆಯಾಗುವಂತ ಸಾಧ್ಯತೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಇದೇ ಜಾಗದಲ್ಲಿ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ಮರು ನಿರ್ಮಾಣ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.